ಜನ ಇದೀಗ ಮೊಬೈಲ್ ಬಳಕೆ ಮಾಡೋದಕ್ಕೂ ಕೂಡ ಭಯಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಡೀ ದೇಶದಾದ್ಯಂತ ಡಿಜಿಟಲ್ ಅರೆಸ್ಟ್ನ ಒಂದು ಆತಂಕ ತೀವ್ರವಾಗ್ತಾ ಇದೆ. ನಕಲಿ ಸಿಬಿಐ, ನಕಲಿ ಇಡಿ, ನಕಲಿ ಐಟಿ ಅಧಿಕಾರಿಗಳು ಜನರಿಗೆ ಎಲ್ಲೆಂದರಲ್ಲಿ ಪಂಗನಾಮ ಹಾಕ್ತಾ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ಮೂಲಕವಾಗಿ ಜನರಿಗೆ ಲೂಟಿ ಮಾಡುವಂತಹ ಕೆಲಸವನ್ನ ಈ ನಕಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಕಲಿ ಸಿಬಿಐ ಅಂತ ಹೇಳೋದು, ನಾವು ನಿಜವಾದ ಸಿಬಿಐಗಳು ಅಂತ ನಕಲಿ ಸಿಬಿಐಗಳೇನಿದ್ದಾರೆ ಜನರಿಗೆ ಹೇಳಿ ವಂಚನೆ ಮಾಡುವಂತಹ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಮೊನ್ನೆ ತಾನೇ 1.5 ಕೋಟಿಯಷ್ಟು ಹಣ ವಂಚನೆ ಮಾಡಿದ್ರು. ಇದೀಗ ಅಂತಹದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಕಲಿ ಸಿಬಿಐ ಅಧಿಕಾರಿಗಳು 10 ಲಕ್ಷ ರೂಪಾಯಿ ಧೋಖಾ ಮಾಡಿದ್ದಾರೆ. ಕಾಲೇಜು ಪ್ರಾಂಶುಪಾಲರೊಬ್ಬರಿಗೆ ಬೆದರಿಸಿ ಹಣ ವಸೂಲಿ ಮಾಡಿದ್ದಾರೆ. ಹರೀಶ್ ಕುಮಾರ್ ಎಂಬುವರಿಂದ 10 ಲಕ್ಷ ರೂಪಾಯಿ ಹಣ ದೋಚಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ಮೂಲದ ಹರೀಶ್ ಕುಮಾರ್ ಎಂಬವರಿಗೆ ಈ ಹಣ ವಂಚನೆ ಮಾಡಿದ್ದಾರೆ. ರಬಕವಿ ಬನಹಟ್ಟಿ ಮೂಲದ ಹರೀಶ್ ಕುಮಾರ್ ಎಂಬವರಿಂದ ಹಣ ಪೀಕಿದ್ದಾರೆ. ಹರೀಶ್ ಕುಮಾರ್ ಎಂಬವರು ಮೊಬೈಲ್ ಬಳಕೆ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ನಾವು ಸಿಬಿಐ ಅಧಿಕಾರಿಗಳು ಅಂತ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ, ಹಾಗೆ ಹೀಗೆ ಅಂತ ಸುಳ್ಳುಗಳನ್ನು ಹೇಳಿ 10 ಲಕ್ಷ ರೂಪಾಯಿ ಹಣ ಹಾಕಿಸ್ಕೊಂಡಿದ್ದಾರೆ. ಅದಾದ ನಂತರ ಅವ್ರಿಗೆ ಗೊತ್ತಾಗತ್ತೆ ಇವರು ನಕಲಿ ಸಿಬಿಐ ಅಂತ, ತಾನು ಮೋಸ ಹೋಗಿರುವಂಥದ್ದು ಗೊತ್ತಾಗತ್ತೆ. ಅದಾದ ನಂತರ ಅವರು ಪೊಲೀಸರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸಿ ಪ್ರಕರಣ ದಾಖಲು ಮಾಡಿದ್ದಾರೆ. ಟ್ರಾಯ್ ಅನ್ನುವಂತಹ ಸಂಸ್ಥೆಯ ಹೆಸರೇಳಿ ಅಪರಿಚಿತರು ಹರೀಶ್ ಕುಮಾರ್ಗೆ ಕರೆ ಮಾಡಿದ್ದಾರೆ. ಮುಂಬೈನಲ್ಲಿ ಬ್ಯಾಂಕ್ ಖಾತೆ ಓಪನ್ ಆಗಿದೆ ಅಂತ ಅಪರಿಚಿತರು ನಂಬಿಸಿದ್ದಾರೆ. ನಿಮ್ಮ ಹೆಸರಿನಲ್ಲಿ ಮುಂಬೈನಲ್ಲಿ ಒಂದು ಬ್ಯಾಂಕ್ ಖಾತೆ ಅಕೌಂಟ್ ಓಪನ್ ಆಗಿದೆ ಅಂತ ಅಪರಿಚಿತರು ನಂಬಿಸಿದ್ದಾರೆ. ನಿಮ್ಮ ಆಧಾರ್ ಕಾರ್ಡು, ಮೊಬೈಲ್ ನಂಬರ್ನಿಂದ ಮುಂಬೈಯಲ್ಲಿ ಒಂದು ಖಾತೆ ಓಪನ್ ಆಗಿದೆ, ನಿಮ್ಮ ಮೊಬೈಲ್ ನಂಬರ್ ಬಳಕೆ ಮಾಡಿದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬಳಕೆ ಮಾಡಿದ್ದಾರೆ. ಇದರ ಮೂಲಕವಾಗಿ ಒಂದು ಬ್ಯಾಂಕ್ ಖಾತೆ ಓಪನ್ ಮಾಡಿದ್ದಾರೆ ಅಂತ ಬೆದರಿಸಿದ್ದಾರೆ. ಇನ್ನು ನಾವು ತನಿಖೆ ಮಾಡಿ ನೋಡಿದಾಗ ನಿಮ್ಮದು ಅಕ್ರಮ ಖಾತೆ, ನೀವು ಅಕ್ರಮ ಎಸಗಿದಿರಿ, ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಇವ್ರನ್ನ ನಂಬಿಸಿದ್ರು. ಲಿಂಕ್ ಆಗಿರುವಂಥದ್ದು ನಿಮ್ಮದೇ ಆಧಾರ್ ಕಾರ್ಡ್ ನಂಬರ್ ಅಂತ ಹೇಳಿದ್ದಾರೆ, ಮೊಬೈಲ್ ನಂಬರ್ ಕೂಡ ನಿಮ್ಮದೇ ಅಂತ ಹೇಳಿದ್ದಾರೆ. ಇದರಿಂದಾಗಿ ನೀವು ಮುಂಬೈಗೆ ಬರಬೇಕು ಅಂತ ತಾಕೀತು ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಮುಂಬೈಗೆ ಹೋಗಬೇಕಲ್ವಾ, ಎಲ್ಲಿಗಪ್ಪ ಮುಂಬೈಗೆ ಹೋಗೋದು ಅಂತ ಪ್ರಾಂಶುಪಾಲರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಭೀತಿಗೆ ಒಳಗಾದರು, ಭಯಕ್ಕೆ ಒಳಗಾಗಿದ್ರು. 3 ಜನ ನಕಲಿ ಸಿಬಿಐ ಅಧಿಕಾರಿಗಳು ಆನ್ಲೈನ್ನಲ್ಲಿ ಇವರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ. ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಬಂಧನದ ಒಂದು ಬೆದರಿಕೆ ಕೂಡ ಹಾಕಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಸಹಾಯದ ನೆಪದಲ್ಲಿ 10 ಲಕ್ಷ ಹಣ ಹಾಕುವಂತೆ ಈ ಖದೀಮರು ಹೇಳಿದ್ದಾರೆ. ಪ್ರಾಂಶುಪಾಲರು ದುಡ್ಡು ಹಾಕಿ ತಗಲಾಕೊಂಡಿದ್ದಾರೆ. ಇದು ನಮ್ಮದು ಬಾಗಲಕೋಟೆ ಜಿಲ್ಲೆಯಲ್ಲಿ 2ನೇ ಪ್ರಕರಣ. ಹಿಂದೆ ಕೂಡ ಒಬ್ಬರಿಗೆ ಡಾಕ್ಟರಿಗೆ ಆಗಿರ್ತಕ್ಕಂಥದ್ದು ಇತ್ತು. ಸೊ ಇದು ಸುಮಾರು ಪೊಲೀಸ್ ಇಲಾಖೆ ಮತ್ತು ಹಲವಾರು ಮಾಧ್ಯಮದಲ್ಲಿ ಮತ್ತು ದಿನಪತ್ರಿಕೆಯಲ್ಲಿ ಕೂಡ ನಾವು ಸಾರ್ವಜನಿಕರಿಗೆ ಇವನ್ ನಮ್ಮದು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಡೈಲಿ ಅವೇರ್ನೆಸ್ ಇರುತ್ತೆ. ನಮ್ಮದು ಈ ಡಿಜಿಟಲ್ ಅವೇರ್ನೆಸ್ ಬಗ್ಗೆ, ಡಿಜಿಟಲ್ ಅರೆಸ್ಟ್ ಅವೇರ್ನೆಸ್ ಬಗ್ಗೆ, ಮತ್ತು ನಿಮ್ಮದು ATM ಕಾರ್ಡು, ಜಾಬ್ ಸ್ಕ್ಯಾಮ್ಸ್ ಬಗ್ಗೆ, ನಿಮಗೆ ಜಾಸ್ತಿ ಹಣ ಕೊಡ್ತು ಅಂತ ಹೇಳ್ಬಿಟ್ಟು ಚೀಟಿಂಗ್ ಮಾಡ್ತಕ್ಕಂಥದ್ರ ಬಗ್ಗೆ ಎಲ್ಲದೂ ಕೂಡ ನಾವು ಪ್ರತಿದಿನ ಕೂಡ ನಾವು ಅವೇರ್ನೆಸ್ ಮಾಡ್ತಾಯಿದ್ವಿ. ಮತ್ತು ಮುಗ್ಧ ಜನರು ಇದಕ್ಕೆ ಪದೇ ದಿನಾಲೂ ಮೋಸ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಕಳೆದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ ನಮ್ಮದು ಸೈಬರ್ ಕ್ರೈಮ್ದು ರಿಪೋರ್ಟಿಂಗ್ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಸಾರ್ವಜನಿಕರಲ್ಲಿ ನಮ್ಮದು ಮನವಿ, ಸೊ ದಯವಿಟ್ಟು ಯಾರೇ ನಿಮಗೆ ವಿಡಿಯೋ ಕಾಲ್ ಮಾಡಲಿ ಅಥವಾ ಫೋನ್ ಮುಖಾಂತರ ಏನೇ ಆಮಿಷ ಒಡ್ಡಿದ್ರು, ಯಾವುದೇ ಬ್ಯಾಂಕ್ ಹೆಸರು ಹೇಳ್ಕೊಂಡು ಫೋನ್ ಮಾಡಿದ್ರು, CBI ಹೆಸರು ಹೇಳ್ಕೊಂಡು ಫೋನ್ ಮಾಡಿದ್ರು, ಟ್ರಾಯ್ ಆಫೀಸಿಂದ ಅಂತ ಫೋನ್ ಮಾಡಿದ್ರು, ನಾರ್ಕೋಟಿಕ್ಸ್ NCV ಅಂತ ಫೋನ್ ಮಾಡ್ತಾರೆ. ಕೆಲವೊಂದು ಟೈಮ್ ನಿಮಗೆ ಆಕ್ಸಿಡೆಂಟ್ ಆಗಿದೆ, ಗಾಡಿ ನಿಮ್ದು ಆಕ್ಸಿಡೆಂಟ್ ನಂಬರ್ ನಿಮ್ಮ ಗಾಡಿ ಇದೆ, ನಾವು ಪೊಲೀಸವರು ಅಂತ ಹೇಳ್ಬಿಟ್ಟು ಈ ಥರ ಯಾವುದೇ ಆಮಿಷಕ್ಕಾಗಿ ದಯವಿಟ್ಟು ಒಳಗಾಗಬೇಡಿ. ನಿಮಗೆ ಯಾವುದೇ ಫೋನ್ ಬಂತಂದರೆ ಇರತಕ್ಕಂಥದ್ದು ನಮ್ಮದು ಪೊಲೀಸ್ ಕಂಟ್ರೋಲ್ ರೂಮಿಗೆ ಆದರೂ ಅಥವಾ 112ಗೆ ಫೋನ್ ಮಾಡಿ. ದಯವಿಟ್ಟು ಭಯ ಪಡ್ಕೊಳಕೋಬೇಡಿ. ಯಾವ ಅಧಿಕಾರಿಗಳು ಕೂಡ ಯಾವುದೇ ಇಲಾಖೆನೂ ಕೂಡ ಈ ಥರ ಫೋನ್ ಮಾಡಿ ನಿಮಗೆ ದುಡ್ಡು ಹಾಕಂತ ಎಲ್ಲಿ ಕೇಳೋದಲ್ಲ. ದಯವಿಟ್ಟು ಮೋಸ ಹೋಗಬೇಡಿ. ನಿಮ್ಗೆ ಏನೇ ಕಾಲ್ ಬಂತಂದ್ರೂ ಕೂಡ 112ಗಾಗಲೂ ಅಥವಾ ನಮ್ಮ ಕಂಟ್ರೋಲ್ ರೂಮಿಗಾಗಿ ಫೋನ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಯನ್ನು 100% ಸಾಲ್ವ್ ಮಾಡ್ತೀವಿ. ಮತ್ತು ನಿಮಗಾಗ್ತಕ್ಕಂಥದ್ದು ಫೈನಾನ್ಸಲ್ಲಿ ಏನು ಲಾಸ್ ಆಗುತ್ತೋ ಅದನ್ನು 100% ಆಗಿ ನಾವು ತಡೆಗಟ್ತೀವಿ. ಇದು ನಮ್ಮದು ಬಾಗಲಕೋಟೆ ಜಿಲ್ಲೆಯಲ್ಲಿ 2ನೇ ಪ್ರಕರಣ. ಹಿಂದೆ ಕೂಡ ಒಬ್ಬರಿಗೆ ಡಾಕ್ಟರಿಗೆ ಆಗಿರ್ತಕ್ಕಂಥದ್ದು ಇತ್ತು. ಸೊ ಇದು ಸುಮಾರು ಪೊಲೀಸ್